ಸರ್, ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ. ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್ ಬಜೆಟ್? ಭಾರತದಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ನೋಡಿದಾಗ ಮಧ್ಯಮ ವರ್ಗದ ಜನರು ಸಾಧಾರಣ 50-60% ಟ್ಯಾಕ್ಸ್ನ ಕಟ್ತಾ ಇದ್ದಾರೆ. ಅದರಿಂದ ಏನಾಗ್ತಿದೆ, ಇವಾಗ ಇನ್ಫ್ಲೇಷನ್ ಆಗಿರ್ಬೋದು, ಈ ಥರ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಥರ ಟ್ಯಾಕ್ಸೇಷನಲ್ಲಿ ಎಕಾನಮಿ ನಿಮಗೆ ಆ ಕ್ಯಾಶ್ ಫ್ಲೋ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಈ ಸಲ ಈ GST ಆಗಿರ್ಬೋದು, ಆ ಟ್ಯಾಕ್ಸೇಷನ್ನ ಎಲ್ಲಿ ನಾವು ಕಮ್ಮಿ ಮಾಡ್ಬೋದು ಅಂಥೇಳಿ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ಮಾಡಬೇಕು ಅಂಥೇಳಿ ನಮ್ಮ ನಿರೀಕ್ಷೆ ಇದೆ ಅದ್ರ ಮೇಲೆ. ಸರ್, ಕೇಂದ್ರ ಬಜೆಟ್ ಇದೆ, ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಿ ಸರ್ ಬಜೆಟ್ ಮೇಲೆ? ಖಂಡಿತ ಕೇಂದ್ರ ಬಜೆಟ್ ಮೇಲೆ ರೈತ ಸಮುದಾಯ ಅಂತ ವಿಶೇಷವಾದಂಥ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ಕಾರಣ ಯಾಕೆಂದರೆ 384 ದಿನಗಳ ನಿರಂತರವಾದಂಥ ರೈತ ಆಂದೋಲನದಲ್ಲಿ ಕೊಟ್ಟಂಥ ಭರವಸೆಯೇ ಇದುವರೆಗೆ ಜಾರಿ ತಂದಿಲ್ಲ. ಮೊನ್ನೆ ಪುನಃ ಮತ್ತೆ ಒಂದು ಹೊಸ ಚಳುವಳಿ ಇತ್ತು. ಆ ಚಳುವಳಿನ ನಿರ್ಲಕ್ಷ್ಯ ಮಾಡೇ ಇದ್ದರು. ಅದರಿಂದ ರೈತ ಸಮುದಾಯ ಕೇಂದ್ರ ಸರ್ಕಾರದ ಮೇಲೆ ಭರವಸೆಗಳನ್ನು ಇಟ್ಕೊಂಡಿಲ್ಲ. ಒಂದು ಆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ರೈತರ ಮೇಲೆ ಏನಾದರೂ ಗೌರವ ಇದ್ದರೆ, ಈ ದೇಶದಲ್ಲಿ ಆಹಾರ ಭದ್ರತೆಗೆ ಧಕ್ಕೆ ಆಗಬಾರ್ದಂಗೆ ಕೆಲ ಯೋಜನೆಗಳನ್ನು ರೂಪಿಸಬೇಕಾದ್ರೆ, ಕೃಷಿಕರನ್ನ ಮೇಲೆತ್ತಬೇಕಾದ್ರೆ ಕೆಲವು ಯೋಜನೆಗಳನ್ನು ರೂಪಿಸಬೇಕು ಅಂತ ಸಲಹೆ ಕೊಡ್ತಿದ್ವಿ, ಒತ್ತಾಯ ಮಾಡ್ತಿದ್ವಿ. ನಿರೀಕ್ಷೆಗೂ ಒತ್ತಾಯಕ್ಕೂ ಡಿಫ್ರೆನ್ಸ್ ಹೇಳ್ತಿರೋದು. ಬಜೆಟ್ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಸ್ಯಾಲ್ರಿ ಕ್ಲಾಸ್ ಸ್ಟಾಫ್ ಆಗಿ ನಾನು ಎಂಪ್ಲಾಯಿ ಆಗಿ ಹೇಳಬೇಕು ಅಂದರೆ 8th ಪೇ ಕಮಿಷನ್ ಬಗ್ಗೆ ತುಂಬ ನಿರೀಕ್ಷೆಗಳಿದೆ. ಈ ಸರಿ ಅವರು ಲಾಸ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳಿದರು, ಮಾಡಿರಲಿಲ್ಲ. ಒಂದು 8th ಪೇ ಕಮಿಷನು, ಎರಡನೇದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಒಂದೊಂದು ತರಬೇಕು ಅಂತ ಇದ್ದಾರೆ. ಸೊ ಅದೊಂದು ತರಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನ ಎಕ್ಸಮ್ಷನ್ ಲಿಮಿಟ್ನ 15 lakhsವರೆಗೂ ಜಾಸ್ತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ರೂಮರ್ಸ್ ಇದೆ. ಸೊ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. 8 lakhsವರೆಗೂ, ಈಗ 7 lakhsವರೆಗೂ ಇದೆ. ಸೊ ಅದನ್ನು ಅಟ್ಲೀಸ್ಟ್ ಒಂದು 10 lakhsವರೆಗೂ ಎಕ್ಸಮ್ಷನ್ ತರಬೇಕು ಅಂತ ಇದೆ. ಇನ್ನೊಂದು ಅಟ್ಲೀಸ್ಟ್ ಸೇವಿಂಗ್ ಸ್ಕೀಮ್ಸ್ಗಳಿಗೆ ಡಿಡಕ್ಷನ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನ್ಯೂ ಟ್ಯಾಕ್ಸ್ ರಿಜಿಮ್ನಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಅದನ್ನೆಲ್ಲ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಏನಕ್ಕೆ, ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ಬಿಟ್ಟು 50,000 rupees ಅಷ್ಟೇ ಕೊಡ್ತಾ ಇದ್ದಾರೆ. ಸೊ ಈಗ ನಾವು PPF ಕಟ್ಟೋದಾಗಲಿ ಅಥವಾ ಸುಕನ್ಯಾ ಸಮೃದ್ಧಿ ಅಕೌಂಟಿಗೆ ಕಟ್ಟೋದಾಗಲಿ, ಯಾವುದೇ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಗಳು ಕಟ್ಟೋದಾಗಲಿ ಅದಕ್ಕೆಲ್ಲ ಎಕ್ಸಮ್ಷನ್ ಕೊಡ್ತಾ ಇಲ್ಲ ಇವಾಗ. ಸೊ ನಿರ್ಮಲಾ ಸೀತಾರಾಮನ್ ಅವರೇ ಈಗ ಒಂದು 3 years ಬ್ಯಾಕ್ ಅದನ್ನೆಲ್ಲ ತೆಗೆದುಬಿಟ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ಬಿಟ್ಟು ಬರೀ 50,000 rupees ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಸೇರಿಸಿ ಮತ್ತೆ ಡಿಡಕ್ಷನ್ಸ್ ಕೊಡಲಿ ಅಂತ ಕೇಳ್ಕೊತೀನಿ. ಬಜೆಟ್, ಕೇಂದ್ರ ಬಜೆಟ್ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್ ಬಜೆಟ್? ಸರ್, ಕೇಂದ್ರ ಬಜೆಟ್ ನಾವು ಪ್ರವಾಸೋದ್ಯಮ ದೃಷ್ಟಿಯಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಈಗ ಇರುವಂಥ ತೆರಿಗೆಯನ್ನು ಸ್ವಲ್ಪ ಕಮ್ಮಿ ಮಾಡುವಂಥದ್ದು ಮತ್ತು ಪ್ರವಾಸೋದ್ಯಮಕ್ಕೆ ಒಂದು ಆದ್ಯತೆ ಕೊಡುವಂಥದ್ದು. ಈಗ ಪ್ರವಾಸೋದ್ಯಮದಲ್ಲಿ ಏನಾಗಿದೆ, ಒಂದು ಇಂಟರ್ಸ್ಟೇಟ್ ಟ್ಯಾಕ್ಸ್ಗಳಿರ್ಬೋದು, ದೇಶ ಒಂದು ಕಾನೂನು ಒಂದು ಇದರ ಥರ ಒಂದೇ ಇಡೀ ದೇಶದಲ್ಲಿ ಒಂದೇ ಒಂದು ತೆರಿಗೆಯನ್ನು ವಿಧಿಸುವಂಥದ್ದು. ಈಗ ಏನಾಗ್ತಾಯಿದೆ ಅಂದರೆ, ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗೋದಾದರೆ, ಆಂಧ್ರದಿಂದ ಕರ್ನಾಟಕಕ್ಕೆ ಬರೋದಾದರೆ ತೆರಿಗೆಗಳು ಬಸ್ ದರಕ್ಕಿಂತ ಹೆಚ್ಚಾಗ್ತಾಯಿದೆ. ಉದಾಹರಣೆ ಹೇಳಬೇಕಂದ್ರೆ, ಒಂದು ಬಸ್ ಬಂದು ಹೋದರೆ 15,000 ರೂಪಾಯಿ ಬಸ್ ರೆಂಟ್ ಕೊಡಬೇಕು ಅಂತಾದರೆ ಟ್ಯಾಕ್ಸ್ 20,000 30,000 ಆಗ್ತಾಯಿದೆ. ಕೇಂದ್ರ ಸರ್ಕಾರಕ್ಕೆ ಏನಾದರೂ ಪ್ರವಾಸೋದ್ಯಮದ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದರೆ ಒಂದೇ ಇಡೀ ದೇಶದಲ್ಲಿ ಒಂದೇ ಟ್ಯಾಕ್ಸ್ ಬರುವಂಥ ಒಂದು ದೃಷ್ಟಿಗೆ ಅವರು ಮಾಡಿದರೆ ಪ್ರವಾಸೋದ್ಯಮ ಖಂಡಿತವಾಗೂ ಉದ್ಧಾರ ಆಗ್ತದೆ. ಹಾಗೂ ವೆಹಿಕಲ್ಗೆ ಇಲ್ಲಿ ನಮಗೇನು ಒಂದು ಫಿಟ್ನೆಸ್ ಸರ್ಟಿಫಿಕೇಟು ಪ್ಲಸ್ ಚಾಲಕರಿಗೆ ವೆಹಿಕಲ್ ಮಂತ್ಲಿ ಟ್ಯಾಕ್ಸಸ್ ಇದೆ, ಇಯರ್ಲಿ ಟ್ಯಾಕ್ಸಸ್ಸನ್ನು ಸಹ ಅವರು ಕಮ್ಮಿ ಮಾಡಬೇಕಾಗ್ತದೆ. ಜೊತೆಗೆ ಈಗ ಸದ್ಯದ ಮಟ್ಟಿಗೆ ನಮ್ಮ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ದರ ಏನಿದೆಯೋ ಅದೇ ಥರ ಅದನ್ನು ಕಾನ್ಸ್ಟೆಂಟಾಗಿ ತೊಗೊಂಡೋಗುವಂಥದ್ದು ಮತ್ತು ಈ RTOದಲ್ಲಿ ನಾವು ಆಗ್ತಿರೋವಂಥ ಒಂದು ಸ್ಟೇಟ್ ವೈಸ್ ಡಿವಿಷನ್ ಟ್ಯಾಕ್ಸನ್ನು ಕಮ್ಮಿ ಮಾಡುವಂಥದ್ದು.